ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿ ಎಂ ಶ್ರೀ. ಫ್ರೆಂಡ್ಸ್, ಮೈಸೂರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸೆಂಟ್ ಫಿಲೋಮಿನಾ ಚರ್ಚು ಜನ ಜಾತ್ರೆಯಿಂದ ಕಂಗೊಳಿಸ್ತಾ ಇತ್ತು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ನೈಟ್ ಟೈಮ್ ಅಲ್ಲಿ ಲೈಟಿಂಗ್ಸ್ ಇಂದ ಚರ್ಚನ್ನ ನೋಡೋದು ತುಂಬಾನೇ ಸಖತ್ತಾಗಿತ್ತು ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಮೈಸೂರಿನ ಸೆಂಟ್ ಫಿಲೋಮಿನಾ ಚರ್ಚಲ್ಲಿ ಯಾವ ರೀತಿ ಕ್ರಿಸ್ಮಸ್ ನಡೀತು ಅಂತ ಅನ್ನೋದನ್ನ ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಮತ್ತೆ ಸಾಕಷ್ಟು ಜನ ಸಾಗರನೆ ಬಂದಿತ್ತು ಸ್ನೇಹಿತರೆ. ತುಂಬಾ ಅವತ್ತಿನ ರಾತ್ರಿ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಬನ್ನಿ, ಮೊದಲು ಸೆಂಟ್ ಫಿಲೋಮಿನಾ ಚರ್ಚ್ನ ಒಂದು ಸುತ್ತ ಹಾಕೋಣ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಕ್ರಿಸ್ಮಸ್ ದಿನದಂದು ಎಷ್ಟು ಜನರು ಚರ್ಚ್ನ ನೋಡೋದಕ್ಕೆ ವಿಸಿಟ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇಲ್ಲಿ ಜನರು ಎಷ್ಟೊಂದು ಸಾಲಾಗಿ ಎಷ್ಟು ಕ್ರೌಡ್ ಇತ್ತು ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸೆಂಟ್ ಫಿಲೋಮಿನಾ ಚರ್ಚ್ನ ಮುಂಭಾಗದ ಒಂದು ದೃಶ್ಯಗಳಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಚರ್ಚು. ಆ್ಯಕ್ಚುಲಿ ಅದರ ಆರ್ಕಿಟೆಕ್ಚರ್ನ ನೀವು ನೋಡಬೇಕು, ಏನು ಸಖತ್ತಾಗಿದೆ ಅಂತೇಳಿ. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ನೀವು ಮೈಸೂರಿನ ಸೆಂಟ್ ಫಿಲೋಮಿನಾ ಚರ್ಚ್ನ ನೋಡೋದೇ ಒಂದು ಸೂಪರ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಚರ್ಚ್ ಒಳಗೆ ಹೋಗೋಣ. ಅಲ್ಲಿ ಯಾವ ಥರ ಆರ್ಕಿಟೆಕ್ಚರ್ ಆಗಿರ್ಬೋದು, ಒಳಗೆ ಏನೆಲ್ಲ ಇದೆ ಅಂತ ಅನ್ನೋದನ್ನ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಒಳಗೆ ಹೋಗ್ತಾ ಇದ್ದೀನಿ. ನೀವಿಲ್ಲೇ ನೋಡ್ತಾ ಇದ್ದೀರಾ ಏನು ಕ್ರೌಡ್ ಇದೆ ಅಂತ ಹೇಳಿದ್ರೆ, ಯಪ್ಪ, ಈ ಕ್ರೌಡಿನ ಕ್ರಾಸ್ ಮಾಡ್ಕೊಂಡು ಒಳಗೆ ಬರೋದಕ್ಕೆ ನಮ್ಗೆ 5 ನಿಮಿಷ ಆಯಿತು ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಜನ, ಯಾವ ಕಡೆ ನೋಡಿದ್ರು ಜನ, ಎಲ್ಲಿ ಕಾಲು ಹಾಕಿದ್ರು ಫುಲ್ ರಶ್ 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 ಅಂತ ಫುಲ್ಲು ಕ್ರೌಡ್ ಇದೆ ಸರ್. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಚರ್ಚ್ ಒಳಗಿನ ಒಂದು ದೃಶ್ಯಗಳು. ಇಲ್ಲಿ ನೀವು ನೋಡ್ತಾ ಇರೋದು, ಅಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡಲಾಗಿದೆ. ಮತ್ತೆ ಒಳಗಡೆ ತುಂಬಾ ಚೆನ್ನಾಗಿರುವಂಥ ಆರ್ಕಿಟೆಕ್ಚರ್ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಒಳಗಡೆನೂ ಸಾಕಷ್ಟು ಜನರು ಆ ಮುಂದೆ ಇರುವಂತಹ ಯೇಸುವಿನ ಒಂದು ಸ್ಟ್ಯಾಚ್ಯೂವನ್ನು ನೋಡಲಿಕ್ಕೆ ಸಾಕಷ್ಟು ಕ್ರೌಡಿಂದ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಚರ್ಚ್ ಒಳಗಡೆ ಯೇಸುವಿನ ಒಂದು ಸ್ಟ್ಯಾಚ್ಯೂ ಇರುವಂಥದ್ದು. ಆ ಯೇಸುವಿನ ಸ್ಟ್ಯಾಚ್ಯೂವಿನ ಮುಂದೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಅಲ್ಲಿ ಒಂದು ಪ್ರೇಯರ್ನ ಮಾಡುವಂಥ ಪ್ರೇಯರ್ ಹಾಲು ಇದು ಆ್ಯಕ್ಚುಲಿ ಸ್ನೇಹಿತರೆ. ಇದು ಕೂಡ ಒಳಗಡೆ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ಆದರೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಫ್ರೆಂಡ್ಸ್. ಹಾಗೆ ಆ ಯೇಸುವಿನ ಸ್ಟ್ಯಾಚ್ಯೂವಿನ ಮುಂದೆ ಹೋದರೆ ನಮಗೆ ಒಳಗಡೆ ಹೋಗಲಿಕ್ಕೆ ಒಂದು ಸುರಂಗ ಮಾರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅಲ್ಲಿ ಕೆಳಗಡೆ ಹೋಗಿದ್ದೆ ಆದರೆ ಬನ್ನಿ ಕೆಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡೋಣ. ಕೆಳಗಡೆ ಬಂದರೆ ಇಲ್ಲಿ ಕೂಡ ಒಂದಷ್ಟು ಸ್ಟ್ಯಾಚ್ಯೂಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇದು ಆ್ಯಕ್ಚುಲಿ ಅಂಡರ್ಗ್ರೌಂಡು. ಒಳಗಡೆ ಹೋಗಿದ್ದೆ ಆದರೆ ನೋಡಿ, ನೀವು ಚರ್ಚಿನ ಒಳಗಡೆ ಪ್ರೇಯರ್ ಆಗಿ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಎರಡೂ ಕಡೆ ಅಂಡರ್ಗ್ರೌಂಡಲ್ಲಿ ನಿಮಗೆ ಎಕ್ಸಿಟ್ಗೆ ದಾರಿ ಸಿಗುತ್ತೆ. ನೀವು ರೈಟ್ ಮತ್ತು ಲೆಫ್ಟ್ಗೆ ಎರಡು ಕಡೆನೂ ಎಕ್ಸಿಟ್ ಇದೆ, ಹೋಗ್ಬೋದು.
ಮತ್ತೆ ಅಲ್ಲಿ ಸ್ಟ್ರೈಟ್ ಹೋಗಿದ್ದೆ ಆದ್ರೆ ಅಲ್ಲಿ ಕೂಡ ಒಂದು ಮಲ್ಕೊಂಡಿರುವಂತ ಒಂದು ಸ್ಟ್ಯಾಚ್ಯೂನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಇದು ಅಂಡರ್ಗ್ರೌಂಡ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನಾವು ಈಗ ಅಂಡರ್ಗ್ರೌಂಡ್ ಇಂದ ಹೊರಗಡೆ ಬಂದಿದ್ದೀವಿ ಫ್ರೆಂಡ್ಸ್. ಇದು ನಾವು ಚರ್ಚಿನ ಬ್ಯಾಕ್ ಸೈಡ್ ನೋಡ್ತಾ ಇರುವಂತ ಒಂದಷ್ಟು ದೃಶ್ಯಗಳಿದು ಸ್ನೇಹಿತರೆ. ನೋಡಿ, ಸಾಕಷ್ಟು ಜನರು ಕ್ರಿಸ್ಮಸ್ ದಿನ ಅವತ್ತಿನ ಸಂಜೆ ಬಂದು ಅವರ ಫ್ಯಾಮಿಲಿ, ಮಕ್ಕಳು, ರಿಲೇಟಿವ್ಸು ಎಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ಇದೆಲ್ಲವನ್ನು ನೋಡ್ತಾ ಇರುವಂತದ್ದು ನಿಜವಾಗ್ಲೂ ವಿಶೇಷ ಅಂತ ಅನ್ಸುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಇವೆಲ್ಲವೂ ಕೂಡ ಒಂದು ರೀತಿಯ ಒಂದು ಸೆಲೆಬ್ರೇಷನ್ ಅಂತಾನೆ ನಾವು ಕರಿಬೋದು ಇದನ್ನ. ಅಲ್ಲಿ ಸಾಕಷ್ಟು ಒಂದಷ್ಟು ಸೊ ಈ ಕ್ರಿಸ್ಮಸ್ ಡೇ ಎಷ್ಟು ಅವತ್ತಿನ ಕ್ರೌಡ್ಗೆ ಕಾರಣ ಆಗಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರು ಜನಗಳು ಸಾಕಷ್ಟು ಕ್ರೌಡ್. ಫ್ರೆಂಡ್ಸ್, ಇಲ್ಲಿ ಒಂದಷ್ಟು ಜನರು ಅವತ್ತಿನ ದಿನ ಕ್ಯಾಂಡಲನ್ನು ತಗೊಂಡು ಅಲ್ಲಿ ಅದನ್ನು ಬೆಳಗಿಸೋದು ಅಥವಾ ಅಲ್ಲಿ ಪ್ರೇ ಮಾಡಿಬಿಟ್ಟು ಇಡುವಂಥದ್ದು ಒಂದು ಪದ್ಧತಿ ಇದೆ ಅಂತ ಅನ್ಸುತ್ತೆ. ಸಾಕಷ್ಟು ಜನರು ಇಲ್ಲಿ ಆ ಕ್ಯಾಂಡಲನ್ನು ಹಚ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿದ್ರಲ್ಲ, ಇದು ಅವತ್ತಿನ ಕ್ರಿಸ್ಮಸ್ನಲ್ಲಿ ನಡೆದಿದ್ದಂತಹ ಜನಸಾಗರದ ಒಂದು ದೃಶ್ಯ ಆಯಿತು. ಮತ್ತು ಚರ್ಚಿನ ಒಳಗಡೆ ಆ ಚರ್ಚಿನ ಸುತ್ತ ಇರುವಂಥ ಲೈಟಿಂಗ್ಸ್ ಆಯಿತು. ಬಟ್ ಆದರೆ ಇನ್ನೊಂದು ಈ ಕ್ರಿಸ್ಮಸ್ನ ವಿಶೇಷತೆ ಒಂದಿತ್ತು ಸ್ನೇಹಿತರೆ, ಅದನ್ನು ನೀವು ನೋಡಲೇಬೇಕು. ಈ ಬೆತ್ಲೆಹೇಮ್ ನಗರವನ್ನು, ಸಿಟಿಯನ್ನು ತುಂಬ ಅದ್ಭುತವಾಗಿ ಒಂದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿದರು. ಅದನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹಾಕೋಗ್ತಿಲ್ಲ. ನೀವು ಯಾವುದೇ ಕಾರಣಕ್ಕೂ ಎಪಿಸೋಡ್ 2 ಅನ್ನು ಮಿಸ್ ಮಾಡ್ಕೋಬೇಡಿ ಈ ಕ್ರಿಸ್ಮಸ್ ಡೇದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.